ಹಾಯ್ ಥಿಂಕರ್ಸ್, ಈಗ ನೀವು ನೋಡ್ತಾ ಇರೋದು ಒಂದು ಬಿಲ್ಡಿಂಗ್ ಅಲ್ಲ, ಇದೊಂದು ನಗರ ಅಂದ್ರೆ ನೀವು ನಂಬ್ತೀರಾ? ಮಕ್ಕಳು ಪಾರ್ಕ್ ನಲ್ಲಿ ಆಟವಾಡಲು ಬಳಸುವ ಈ ಸೀಸಾ ಸ್ವಿಂಗ್ ತರ ಕಾಣುವ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ರೆ ಹೇಗಿರುತ್ತೆ ನಿಮ್ಗೆ ಗೊತ್ತಾ? ಒಂದು ಪ್ರದೇಶದಲ್ಲಿನ ಜನರು ಕೊಳಕು ನೀರಿನ ಮೇಲೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವರು ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ದೋಣಿಗಳ ಮೂಲಕವೇ ಹೋಗ್ಬೇಕು. ಅಷ್ಟೇ ಅಲ್ಲ ಗುರು, ನೀವು ಮನೆಗೆ ಹೋಗ್ಬೇಕಂದ್ರೆ ಪ್ರತಿದಿನ ಭಯಂಕರವಾದ ಬೆಟ್ಟವನ್ನ ಹತ್ಬೇಕು ಅಂದ್ರೆ ಹೇಗಿರುತ್ತೆ ಹೇಳಿ? ಇದೆಲ್ಲ ಕೇಳೋದಕ್ಕೆ ತುಂಬಾನೇ ವಿಚಿತ್ರವಾಗಿದೆ ಅಲ್ವಾ? ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ಈ ರೀತಿಯ ವಿಚಿತ್ರವಾದ ಮತ್ತು ಭಯಂಕರವಾದ ಮನೆಗಳಿರುವ ಹಳ್ಳಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 9, ಸೀಸಾ ಹೌಸ್. ಪಾರ್ಕ್ ಗಳಲ್ಲಿ ಮಕ್ಕಳು ಆಟವಾಡುವ ಈ ಸೀಸಾ ಸ್ವಿಂಗ್ ಅನ್ನ ನೋಡಿರ್ತೀರಿ. ಅಷ್ಟೇ ಯಾಕೆ, ನೀವು ಕೂಡ ಆಟವಾಡಿರ್ತೀರಿ. ಬಟ್ ಇದರ ತರ ಮೇಲೆ ಕೆಳಗಡೆ ಹೋಗುವ ಮನೆಯನ್ನ ನೀವು ಯಾವತ್ತಾದ್ರೂ ನೋಡಿದೀರಾ? ಖಂಡಿತ ನೋಡಿರೋದಿಲ್ಲ. ಆದ್ರೆ ಈಗ ನಿಮ್ಗೆ ಅಂತಹ ಒಂದು ವಿಚಿತ್ರವಾದ ಮನೆಯನ್ನ ತೋರಿಸ್ತೀನಿ ನೋಡಿ. ಈ ಮನೆ ಕೊಲಂಬಿಯಾದಲ್ಲಿದೆ. ಇದು ನೆಲದಿಂದ ಕೇವಲ 14 ಅಡಿಗಳ ಎತ್ತರದಲ್ಲಿದೆ. ಅದು ಕೂಡ ಒಂದು ಚಿಕ್ಕ ಪಿಲ್ಲರ್ ನ ಮೇಲೆ ಇಡೀ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಮನೆ 42 ಅಡಿಗಳಷ್ಟು ಅಗಲವಾಗಿದೆ. ಈ ಮನೆ ನೋಡೋದಕ್ಕೆ ಸೇಮ್ ಮಕ್ಕಳು ಆಟವಾಡುವ ಸೀಸಾ ಸ್ವಿಂಗ್ ತರ ಡಿಸೈನ್ ಮಾಡಿದ್ದಾರೆ. ಈ ಮನೆಯ ಒಳಗಡೆ 2 ಬೇರೆ ಬೇರೆ ಪೋರ್ಷನ್ಸ್ ಇವೆ, ಜೊತೆಗೆ ಒಂದು ಬಾತ್ರೂಮ್ ಕೂಡ ಇದೆ. ಅಷ್ಟೇ ಅಲ್ಲ ಗುರು, ಈ ಮನೆಯನ್ನ ರೊಟೇಟ್ ಕೂಡ ಮಾಡಬಹುದು. ಅದು ಕೂಡ 360 ಡಿಗ್ರಿ ಅಷ್ಟು ರೊಟೇಟ್ ಮಾಡಬಹುದು. ಈ ಮೇಲೆ ಕೆಳಗಡೆ ಆಗುವ ಮನೆಯಲ್ಲಿ ಅವರು ಹೇಗೆ ಇರ್ತಾರೋ ಗೊತ್ತಿಲ್ಲ ಗುರು. ಏನೇ ಆದ್ರೂ ಈ ಮನೆ ನೋಡೋದಕ್ಕೆ ಮಾತ್ರ ತುಂಬಾನೇ ವಿಚಿತ್ರವಾಗಿದೆ. ನಂಬರ್ 8, ರೊಟೇಟಿಂಗ್ ಹೌಸ್. ಫ್ರೆಂಡ್ಸ್, ನೀವು ತುಂಬಾ ತರಹದ ಮನೆಗಳನ್ನ ನೋಡಿರಬಹುದು, ಆದ್ರೆ ನೀವು ಯಾವತ್ತಾದ್ರೂ ಇಂತಹ ಮನೆಯನ್ನ ನೋಡಿದ್ದೀರಾ? ಆ ಮನೆಯನ್ನ ನಿಮ್ಗೆ ಇಷ್ಟ ಬಂದ ಡೈರೆಕ್ಷನ್ ಅಲ್ಲಿ ತಿರುಗಿಸಬಹುದು. ಅರ್ಥವಾಗ್ಲಿಲ್ವಾ? ಹಾಗಿದ್ರೆ ಈ ಮನೆಯನ್ನ ನೋಡಿ. ಇದನ್ನ ಒಬ್ಬ ಆಸ್ಟ್ರೇಲಿಯನ್ ಬಿಲ್ಡರ್ ಡಿಸೈನ್ ಮಾಡಿದ್ದಾರೆ. ಈ ಮನೆ ಯಾಕೆ ಅಷ್ಟೊಂದು ವಿಭಿನ್ನ ಅಂದ್ರೆ ಇದನ್ನ ನೀವು ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ತಿರುಗಿಸಬಹುದು. ಕೇಳೋದಕ್ಕೆ ನಿಮ್ಗೆ ವಿಚಿತ್ರ ಅನ್ಸ್ಬೋದು, ಮನೆ ತಿರುಗುವುದಕ್ಕೆ ಹೇಗೆ ಸಾಧ್ಯ ಅಂತ ಕೂಡ ಅನ್ಸುತ್ತೆ. ಆದ್ರೆ ಇದು 100% ನಿಜ ಗುರು. ಈ ಮನೆಯನ್ನ ಕಟ್ಟಿದ ಬಿಲ್ಡರ್ ಪ್ರಕಾರ ಇದು ಫುಲ್ಲಿ ರೊಟೇಟೆಡ್ ಹೌಸ್. ಈ ಮನೆಯನ್ನ ವಾತಾವರಣಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಸೂರ್ಯನ ಕಿರಣಗಳು ಬೇಕಾದಾಗ ಮನೆಯೊಳಗಡೆ ಬೀಳೋ ತರ ಮತ್ತು ಬೇಡವಾದಾಗ ಬೀಳದೇ ಇರೋ ತರ ಮಾಡ್ಕೊಳ್ಬಹುದು. ನಿಜವಾಗ್ಲೂ ಇದು ಅನ್ಬಿಲೀವಬಲ್ ಗುರು. ನಂಬರ್ 7, ಕೊಂಡುವಾನ್ ವಿಲೇಜ್. ಒಂದು ಕಾಲದಲ್ಲಿ ಆದಿಮಾನವರು ಗುಹೆಗಳಲ್ಲಿ ಜೀವಿಸ್ತಾ ಇದ್ರು ಅಂತ ನಾವೆಲ್ಲ ಕೇಳಿದೀವಿ. ಆದ್ರೆ ಈಗ ಕೂಡ ಕೆಲವು ಜನರು ಬೆಟ್ಟವನ್ನ ಕೊರೆದು ಗುಹೆಗಳನ್ನ ನಿರ್ಮಾಣ ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡ್ತಿದ್ದಾರೆ. ಈಗ ನೀವು ನೋಡ್ತಿರುವ ಈ ವಿಚಿತ್ರವಾದ ಮನೆಗಳು ಇರಾನಿನ ಕೊಂಡುವಾನ್ ವಿಲೇಜ್ ನಲ್ಲಿ ಕಂಡು ಬರ್ತವೆ. ಈಗಲೂ ಕೂಡ ಇಲ್ಲಿನ ಜನರು ಅಲ್ಲಿರುವ ಬೆಟ್ಟವನ್ನ ಕೊರೆದು ಅದರಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಳ್ತಾರೆ. ನೀವೇನಾದ್ರೂ ಈ ಹಳ್ಳಿಗೆ ಬಂದ್ರೆ ಸುಮಾರು 200 ವರ್ಷಗಳ ಹಿಂದಿನ ಕಾಲಕ್ಕೆ ಬಂದಿರೋ ತರ ಫೀಲ್ ಆಗುತ್ತೆ. ಇರಾನಿನ ಈ ಹಳ್ಳಿಯಲ್ಲಿ ಸುಮಾರು 600 ಜನ ವಾಸ ಮಾಡ್ತಿದ್ದಾರೆ. ಇಲ್ಲಿನ ಜನರು ಆಧುನಿಕ ಜಗತ್ತಿಗೆ ತುಂಬಾನೇ ದೂರವಾಗಿದ್ದಾರೆ. ಇಲ್ಲಿರುವ ಬೆಟ್ಟಗಳೇ ಅಲ್ಲಿನ ಜನರ ಮನೆಗಳು. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಬೆಟ್ಟಗಳಲ್ಲಿ ಆಕ್ಟಿವ್ ಆಗಿರುವ ವಾಲ್ಕನೋಸ್ ಕೂಡ ಇವೆ. ಆದ್ರೂ ಕೂಡ ಅಲ್ಲಿನ ಜನರು ಅವರ ಮನೆಗಳನ್ನ ಬಿಟ್ಟು ಬರೋದಕ್ಕೆ ಸಿದ್ಧವಾಗಿಲ್ಲ. ನಿಜವಾಗ್ಲೂ ತುಂಬಾನೇ ವಿಚಿತ್ರವಾದ ಮನೆಗಳಿರುವ ಹಳ್ಳಿ ಇದು. ನಂಬರ್ 6, ಮಕೋಕೋ ವಿಲೇಜ್. ಒಂದು ಬಾರಿ ಈ ದೃಶ್ಯವನ್ನ ನೋಡಿ. ಇಲ್ಲಿ ಹೆಚ್ಚು ಕಡಿಮೆ 2 ಲಕ್ಷ ಜನರು ವಾಸ ಮಾಡ್ತಿದ್ದಾರೆ. ಅಷ್ಟಕ್ಕೂ ಇವರ ಮನೆಗಳು ಎಲ್ಲಿವೆ ಅಂತ ಗೊತ್ತಾ? ಭಯಂಕರವಾದ ಕೊಳಕು ನೀರಿನ ಮೇಲೆ ಇವರು ಜೀವನ ಮಾಡ್ತಿದ್ದಾರೆ. ಈ ಭಯಂಕರವಾದ ವಿಲೇಜ್ ಹೆಸರು ಮಕಾಕೋ. ಇದು ನೈಜೀರಿಯಾದಲ್ಲಿರುವ ಲಾಗುಸ್ ಅನ್ನುವ ನಗರದಲ್ಲಿದೆ. ಈ ಪ್ರದೇಶದಲ್ಲಿ ಮನುಷ್ಯರು ಜೀವನ ಮಾಡೋದು ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ಇಲ್ಲಿರುವ ಕೊಳಕು ನೀರಿನಿಂದ ಭಯಂಕರವಾದ ರೋಗಗಳು ಬರುವ ಅವಕಾಶ ತುಂಬಾನೇ ಹೆಚ್ಚಿರುತ್ತೆ. ಆದ್ರೂ ಕೂಡ ನೈಜೀರಿಯಾದ ಜನರು ಈ ಕೊಳಕು ನೀರಿನ ಮೇಲೆ ಜೀವನ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಬಡತನವಿದೆ. ಇಲ್ಲಿರುವ ಪ್ರತಿಯೊಂದು ಮನೆಯಲ್ಲೂ ಒಂದು ದೋಣಿ ಇರುತ್ತೆ. ಆ ದೋಣಿಗಳ ಮೂಲಕವೇ ಇವರು ಮನೆಯಿಂದ ಮೇನ್ ಲ್ಯಾಂಡ್ ಗೆ ಪ್ರಯಾಣ ಮಾಡ್ತಾರೆ. ಅಂದ್ರೆ ದೋಣಿ ಇಲ್ಲದೆ ಅವರು ಪ್ರಯಾಣ ಮಾಡೋದು ಇಂಪಾಸಿಬಲ್ ಗುರು. ಯಾಕಂದ್ರೆ ಅವರು ಕೊಳಕು ನೀರಿನ ಮಧ್ಯದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಜೀವಿಸ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಆ ಜನರ ಟಾಯ್ಲೆಟ್ ಕೂಡ ಅದೇ ನೀರಿನಲ್ಲಿ ಬಂದು ಸೇರುತ್ತೆ. ಈ ಕೊಳಕು ನೀರಿನಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರು ಜೀವಿಸೋದೇ ಒಂದು ವಿಚಿತ್ರ ಗುರು. ಅವರ ಬಡತನವೇ ಅವರನ್ನ ಈ ಕೊಳಕು ನೀರಿನಲ್ಲಿ ಬದುಕುವ ರೀತಿ ಮಾಡ್ತಿದೆ. ನಂಬರ್ 5, ಕ್ಲಿಫ್ ವಿಲೇಜ್. ಹಳ್ಳಿ ಅಂದ ತಕ್ಷಣ ನಮ್ಗೆ ಹಚ್ಚ ಹಸಿರಿನಿಂದ ಕೂಡಿರುವ ಸುಂದರವಾದ ಪ್ರದೇಶ ನೆನಪಿಗೆ ಬರುತ್ತೆ. ಆದ್ರೆ ಒಂದು ಬಾರಿ ಈ ಹಳ್ಳಿಯನ್ನ ನೋಡಿ, ಇದು ಎಷ್ಟೊಂದು ಭಯಂಕರವಾಗಿದೆ ಅಂತ ನಿಮ್ಗೆ ಅರ್ಥವಾಗುತ್ತೆ. ಈ ಹಳ್ಳಿಯಲ್ಲಿ ವಾಸ ಮಾಡುವ ಜನರು ಪ್ರತಿದಿನ 2600 ಅಡಿಗಳ ಎತ್ತರವಾದ ಬೆಟ್ಟವನ್ನ ಹತ್ತಬೇಕು. ಆಗ ಮಾತ್ರವೇ ಈ ಹಳ್ಳಿಯಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಈ ಹಳ್ಳಿ ಒಂದು ದೊಡ್ಡ ಬೆಟ್ಟದ ಮೇಲೆ ಇದೆ. ಅಷ್ಟೇ ಅಲ್ಲ, ಇಲ್ಲಿರುವ ಜನರು ಸುಮಾರು 200 ವರ್ಷಗಳಿಂದ ಈ ಭಯಂಕರವಾದ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾರೆ. ಈ ಹಳ್ಳಿಗೆ ಹೋಗೋದಕ್ಕೆ ಇರೋದು ಒಂದೇ ಒಂದು ದಾರಿ. ಇದರಿಂದ ಚಿಕ್ಕ ಮಕ್ಕಳು ಕೂಡ ಈ ಬೆಟ್ಟವನ್ನ ಹತ್ತಲೇಬೇಕು ಮತ್ತು ಇಳಿಲೇಬೇಕು. ಮೊದಲಿಗೆ ಈ ಹಳ್ಳಿ ಜನರು ಕಟ್ಟಿಗೆಯಿಂದ ಮಾಡಿರುವ ಮೆಟ್ಟಿಲುಗಳನ್ನ ಬಳಸ್ತಾ ಇದ್ರು. ಅದು ಕೂಡ ಆ ಹಳ್ಳಿ ಜನನೇ ನಿರ್ಮಾಣ ಮಾಡ್ಕೊಂಡಿದ್ರು. ಆದ್ರೆ ಅದು ತುಂಬಾನೇ ಅಪಾಯಕಾರಿ ಅಂತ ಹೇಳಿ ಚೈನಾದ ಗವರ್ನಮೆಂಟ್ ಈ ರೀತಿಯ ಐರನ್ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿಸುತ್ತೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಭಯಂಕರ
ಭಯಂಕರವಾದ ಬೆಟ್ಟವನ್ನ ಹತ್ತುವುದೇ ಒಂದು ದೊಡ್ಡ ಸಾಹಸ ಅನ್ಕೊಂಡ್ರೆ ಇವರು ಭಾರವಾದ ವಸ್ತುಗಳನ್ನ ಕೂಡ ಈ ರೀತಿಯಲ್ಲಿ ಬೆನ್ಮೇಲೆ ಇಟ್ಕೊಂಡು ಬೆಟ್ಟವನ್ನ ಹತ್ತಾರೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪಾತಾಳಕ್ಕೆ ಬಿದ್ದು ಹೋಗ್ತಾರೆ. ಆದ್ರೂ ಕೂಡ ಇವರು ಈ ಭಯಂಕರವಾದ ಹಳ್ಳಿಯನ್ನ ಬಿಟ್ಟು ಹೋಗುವುದಕ್ಕೆ ಇಷ್ಟಪಡೋದಿಲ್ಲ. ಎಷ್ಟೇ ಕಷ್ಟವಾದ್ರೂ ಕೂಡ ಅವರು ಇಲ್ಲೇ ಜೀವನ ಮಾಡ್ತಾರಂತೆ. ನಂಬರ್ 4, ಸಾರಗಾ ಸೈಯದ್ ವಿಲೇಜ್. ಈ ವಿಚಿತ್ರವಾದ ಹಳ್ಳಿ ಇರೋದು ಇರಾನ್ ದೇಶದಲ್ಲಿ. ಈ ಹಳ್ಳಿ ನಗರದಿಂದ ತುಂಬಾ ದೂರವಾಗಿ ಬೆಟ್ಟಗಳ ಮಧ್ಯದಲ್ಲಿದೆ. ಈ ಹಳ್ಳಿಯಲ್ಲಿರುವ ಮನೆಗಳನ್ನ ನೋಡಿದ್ರೆ ತುಂಬಾನೇ ವಿಚಿತ್ರವಾಗಿ ಕಾಣಿಸ್ತೇವೆ. ಯಾಕಂದ್ರೆ ಈ ಹಳ್ಳಿಯಲ್ಲಿ ವಾಸ ಮಾಡುವ ಜನರು ಒಂದು ಮನೆಯ ಮೇಲೆ ಮತ್ತೊಂದು ಮನೆಯನ್ನ ನಿರ್ಮಾಣ ಮಾಡಿರೋ ತರ ನಮ್ಗೆ ಕಾಣಿಸುತ್ತೆ. ಈ ಹಳ್ಳಿಯಲ್ಲಿ ಟೋಟಲ್ ಆಗಿ 3,000ಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ. ಇವರು ಮಣ್ಣು ಮತ್ತು ಕಲ್ಲುಗಳನ್ನ ಬಳಸ್ಕೊಂಡು ತುಂಬಾನೇ ಬಲಿಷ್ಠವಾಗಿರುವ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಹಳ್ಳಿಯಲ್ಲಿರುವ ಮನೆಗಳು ತುಂಬಾ ಅಂದ್ರೆ ತುಂಬಾನೇ ವಿಚಿತ್ರವಾಗಿದೆ ಗುರು. ನಂಬರ್ 3, ಫೋರ್ಟ್ ಹೇರಾ. ನಾವೆಲ್ಲ ತುಂಬಾನೇ ಭಯಂಕರವಾಗಿ ಹಿಮ ಬೀಳುವ ಪ್ರದೇಶದ ಬಗ್ಗೆ ಕೇಳಿರ್ತೀವಿ. ಆದ್ರೆ ಮನೆಗಳೆಲ್ಲ ಐಸ್ ರೀತಿಯಲ್ಲಿ ಹೆಪ್ಪುಗಟ್ಟುವ ಪ್ರದೇಶದ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ಈಗ ನೀವು ನೋಡ್ತಾ ಇರುವ ಈ ಪ್ರದೇಶವನ್ನ ಫೋರ್ಟ್ ಹೇರಾ ಅಂತ ಕರೀತಾರೆ. ಈ ಭಯಂಕರವಾದ ಪ್ರದೇಶವನ್ನ ನೋಡ್ತಾ ಇದ್ರೆ ಈ ಹೆಪ್ಪುಗಟ್ಟುವ ಚಳಿಯಲ್ಲಿ ಮನುಷ್ಯರು ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅನ್ನುವ ಡೌಟ್ ಬರುತ್ತೆ. ಯಾಕಂದ್ರೆ ಇಲ್ಲಿರುವ ಪ್ರತಿಯೊಂದು ಮನೆಗಳು ಕೂಡ ಹಿಮದಿಂದ ಮುಚ್ಚಿರುತ್ತೆ. ಈ ಪ್ರದೇಶದಲ್ಲಿ ವರ್ಷ ಪೂರ್ತಿ ಹಿಮ ಬೀಳ್ತಲೇ ಇರುತ್ತೆ. ಇನ್ನು ಚಳಿಗಾಲ ಬಂತಂದ್ರೆ ಇಲ್ಲಿನ ಟೆಂಪರೇಚರ್ ಭಯಂಕರವಾಗಿ ಕೆಳಗೆ ಬೀಳುತ್ತೆ. ಆ ಸಮಯದಲ್ಲಿ ಇಲ್ಲಿ ಭಯಂಕರವಾದ ಹಿಮ ತುಫಾನ್ ಕೂಡ ಬರುತ್ತೆ. ಅಷ್ಟೇ ಅಲ್ಲ ಗುರು, ಇಲ್ಲಿ ಬೀಳುವ ಹಿಮದಿಂದ ಇಡೀ ನಗರವೇ ಮುಚ್ಚಿ ಹೋಗುತ್ತೆ. ಆದ್ರೂ ಕೂಡ ಇಲ್ಲಿನ ಜನರು ಈ ಚಿಕ್ಕ ನಗರವನ್ನ ಬಿಟ್ಟು ಹೋಗೋದಕ್ಕೆ ಅವರು ಇಷ್ಟಪಡ್ತಿಲ್ಲ. ಆದ್ರೂ ಚಳಿಗಾಲ ಬಂತಂದ್ರೆ ಈ ಪ್ರದೇಶ ಒಂದು ನರಕವಾಗಿ ಬದಲಾಗುತ್ತೆ. ನಂಬರ್ 2, ಬುಕಾರೆಸ್ಟ್ ಟನಲ್ಸ್. ಪುರಾತನ ಕಾಲದಲ್ಲಿನ ಜನರು ಗುಹೆಗಳಲ್ಲಿ ಜೀವನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಯಾರಾದ್ರೂ ಈ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಜೀವನ ಮಾಡ್ತಿದ್ದಾರೆ. ಈಗ ನೀವು ನೋಡ್ತಾ ಇರುವ ಈ ಭೂಗರ್ಭ ಸುರಂಗಗಳು ರೊಮೇನಿಯಾ ದೇಶದಲ್ಲಿ ಕಂಡು ಬರ್ತವೆ. ಈ ಸುರಂಗಗಳನ್ನ ಯುದ್ಧ ಸಮಯದಲ್ಲಿ ಜನರು ತಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳಲು ಇವುಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಆದ್ರೆ ಈಗ ಈ ಸುರಂಗಗಳಲ್ಲಿ ಕೂಡ ಜನರು ಜೀವನ ಮಾಡ್ತಿದ್ದಾರೆ. ಈ ಬುಕಾರೆಸ್ಟ್ ಟನಲ್ಗಳಲ್ಲಿ 6,000ಕ್ಕಿಂತ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ. ಇಲ್ಲಿ ವಾಸ ಮಾಡ್ತಾ ಇರುವ ಎಲ್ಲರೂ ಕೂಡ ಅನಾಥರು ಮತ್ತು ಬಡವರು. ನಗರದಲ್ಲಿ ವಾಸ ಮಾಡುವುದಕ್ಕೆ ಆಗದವರು ಈ ಟನಲ್ಗಳನ್ನ ಮನೆಯಾಗಿ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಈ ಸುರಂಗಗಳಲ್ಲಿ ವಾಸ ಮಾಡುವುದಕ್ಕೆ ಯಾರು ಯಾರಿಗೆ ಕೂಡ ರೆಂಟ್ ಕೊಡುವ ಅವಶ್ಯಕತೆ ಇಲ್ಲ. ಇಲ್ಲಿನ ಜನರನ್ನ ನೋಡಿದಾಗ ಅವರಿಗಿಂತ ನಮ್ಮ ಜೀವನ ತುಂಬಾ ಪಟ್ಟು ಉತ್ತಮ ಅಂತ ನಮ್ಗೆ ಅನ್ಸುತ್ತೆ. ಇಲ್ಲಿ ಬೇಸಿಗೆ ಕಾಲ ಬಂದ್ರೆ ಆ ಟನಲ್ಗಳ ಒಳಗಡೆ ಟೆಂಪರೇಚರ್ ತುಂಬಾನೇ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಈ ಸುರಂಗಗಳಲ್ಲಿ ತುಂಬಾನೇ ವಿಷಪೂರಿತವಾದ ಕೀಟಗಳು ಕೂಡ ಕಂಡು ಬರ್ತವೆ. ಆದ್ರೂ ಕೂಡ ಇಲ್ಲಿನ ಜನರು ನಗರದಲ್ಲಿರುವ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಷ್ಟು ಹಣ ಇಲ್ಲದ ಕಾರಣ ಬೇರೆ ದಾರಿ ಇಲ್ಲದೆ ಈ ಭಯಂಕರವಾದ ಸುರಂಗಗಳನ್ನ ತಮ್ಮ ಮನೆಗಳಾಗಿ ಬದಲಾಯಿಸಿಕೊಂಡಿದ್ದಾರೆ. ನಂಬರ್ 1, ಅಲಾಸ್ಕಾ ಟೌನ್. ಫ್ರೆಂಡ್ಸ್, ನೀವೆಲ್ಲ ನಗರಗಳನ್ನ ನೋಡಿರ್ತೀರಾ, ಇಲ್ಲ ಅಂದ್ರೆ ಅಲ್ಲೇ ವಾಸ ಮಾಡ್ತಾ ಇರ್ತೀರಾ. ಆದ್ರೆ ಈಗ ನಾನು ತೋರಿಸೋಕೆ ಹೊರಟಿರುವ ವಿಚಿತ್ರ ನಗರವನ್ನ ಖಂಡಿತ ನೀವು ನೋಡಿರೋದಿಲ್ಲ. ಈಗ ನೀವು ನೋಡ್ತಾ ಇರುವ ಈ ಬಿಲ್ಡಿಂಗ್ ಅನ್ನೋದು ಒಂದು ಚಿಕ್ಕ ನಗರ ಅಂದ್ರೆ ನೀವು ನಂಬ್ತೀರಾ? ಹೌದು, ನೀವು ಕೇಳಿದ್ದು 100% ನಿಜ. ಇದೊಂದು ಚಿಕ್ಕ ನಗರ. ಇದನ್ನ ಅಲಾಸ್ಕಾ ಟೌನ್ ಎಂದು ಕರೀತಾರೆ. ಈ ಬಿಲ್ಡಿಂಗ್ ನಲ್ಲಿ ಇಡೀ ನಗರದ ಜನರೆಲ್ಲ ವಾಸ ಮಾಡ್ತಾರೆ. ಈ ಬಿಲ್ಡಿಂಗ್ ಅನ್ನ ಒಂದು ನಗರ ಅಂತ ಗುರುತಿಸೋಕೆ ಮುಖ್ಯ ಕಾರಣ ಇದರಲ್ಲಿ ಮಕ್ಕಳಿಗೆ ಬೇಕಾಗುವ ಸ್ಕೂಲ್ ಇದೆ, ಪ್ಲೇ ಗ್ರೌಂಡ್ ಇದೆ, ಚರ್ಚ್ ಇದೆ, ಮಾರ್ಕೆಟ್ ಇದೆ, ಪೋಸ್ಟ್ ಆಫೀಸ್ ಇದೆ, ಒಂದು ಚಿಕ್ಕ ಹಾಸ್ಪಿಟಲ್ ಇದೆ, ಹೋಟೆಲ್ ಕೂಡ ಇದೆ. ಅಷ್ಟೇ ಯಾಕೆ ಗುರು, ಈ ಬಿಲ್ಡಿಂಗ್ ನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇದೆ. ಅದಕ್ಕೆ ಒಂದು ಚಿಕ್ಕ ಜೈಲು ಕೂಡ ಇದೆ. ಆ ಬಿಲ್ಡಿಂಗ್ ನಲ್ಲಿ ವಾಸ ಮಾಡುವ ಜನರಲ್ಲಿ ಯಾರಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ 1 ಅಥವಾ 2 ದಿನಗಳ ಕಾಲ ಜೈಲಿಗೆ ಕೂಡ ಹಾಕ್ತಾರೆ. ಈ ಬಿಲ್ಡಿಂಗ್ ನಲ್ಲಿ ಜೀವನ ಮಾಡೋದಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಕೂಡ ಸಿಗ್ತವೆ. ಈ ಚಿಕ್ಕ ನಗರದಲ್ಲಿ 200 ಕುಟುಂಬಗಳು ವಾಸ ಮಾಡ್ತಿವೆ. ಮೊದಲಿಗೆ ಈ ಬಿಲ್ಡಿಂಗ್ ಅನ್ನೋದು ಆರ್ಮಿ ಬ್ಯಾರೆಕ್ ಆಗಿತ್ತು. ಯುದ್ಧ ಮುಗಿದ ಮೇಲೆ ಸೈನಿಕರು ಈ ಬಿಲ್ಡಿಂಗ್ ಅನ್ನ ಖಾಲಿ ಮಾಡಿ ಹೊರಟು ಹೋಗ್ತಾರೆ. ನಂತರವೇ ಅಲ್ಲಿರುವ ಜನರು ಈ ಬಿಲ್ಡಿಂಗ್ ಅನ್ನ ನಿಧಾನವಾಗಿ ತಮ್ಮ ಮನೆಯಾಗಿ ಬದಲಾಯಿಸಿಕೊಳ್ತಾರೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.